ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಯಾರೆಲ್ಲ ಶಿಕ್ಷಕರಾಗಲು ಬಯಸ್ತಾ ಇದ್ದಾರೆ ಅವರಿಗೆ ಒಂದು ಸುವರ್ಣ ಅವಕಾಶ ಇದೆ. ಸೊ ರಿಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಕ್ರೈಸ್ ಅಲ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಕ್ರೈಸ್ ಮೀನ್ಸ್ ವಸತಿ ಶಾಲಾ ನಮ್ಮ ಸಂಸ್ಥೆಗಳಿದ್ದಾವೆ, ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಟೀಚರ್ ಪೋಸ್ಟ್ ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿರುವಂತಹ ಎಷ್ಟೆಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಯಾವ ವಿಷಯಗಳಲ್ಲಿ ಕರೆದಿದ್ದಾರೆ, ಹಾಗೂ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರಲಿದೆ, ಸಿಲೆಬಸ್ ಏನಿರಲಿದೆ, ಹಾಗೂ ಟಿಇಟಿ ಹಾಗೂ ಸಿಟೆಟ್ ಕಡ್ಡಾಯ ಇದೆಯಾ ಎನ್ನುವಂತದ್ರ ಬಗ್ಗೆ ಸಂಪೂರ್ಣವಾಗಿರುವಂತದ್ದನ್ನ ಪೇಮೆಂಟ್ ಎಷ್ಟು ಪೋಸ್ಟ್ ಗಳಿವೆ ಎನ್ನುವಂತ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ಇನ್ನುವರೆಗೂ ಯಾರು ಜಕರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಜಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ. ಸೊ ನಮ್ಮ ಕ್ರೈಸ್ ಕಡೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ರಿಕ್ರೂಟ್ಮೆಂಟ್ ಗಾಗಿ ಅಧಿಸೂಚನೆಯನ್ನ ನೇಮಕಾತಿಗಾಗಿ. ನೇರ ನೇಮಕಾತಿ ಇರಲಿದೆ, ಪರೀಕ್ಷೆಗಳ ಮುಖಾಂತರ ಪರೀಕ್ಷೆ ವಿಧಾನ ಯಾವ ತರ ಇರಲಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಸಾಗೋಣ. ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇ ಅವರು ನಮಗೆ ಏನ್ ಮಾಡ್ತಾರೆ, ಕೆಇಎ ಅವರು ನಮಗೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸರಿನಾ? ಎಲ್ಲಿ ಕ್ರೈಸ್ ವಸತಿ ಶಾಲೆಗಳೇನಿದಾವೆ, ವಸತಿ ಶಾಲೆಗಳಂದ್ರೆ ಎಲ್ಲೆಲ್ಲಿ ಇದಾವೆ, ಮುರಾರ್ಜಿ ದೇಸಾಯಿ ಆಗಿರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು, ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇದೆ, ಮತ್ತೆ ಇನ್ನುಳಿದ ಇತರೆ ವಸತಿ ಶಾಲೆಗಳು ಏನಿದಾವೆ ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡಿದ್ದಾರೆ. ಒಟ್ಟು ಪೋಸ್ಟ್ ಗಳನ್ನ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು 1087 1087 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದ್ರೆ ಮುಖ್ಯವಾಗಿ ಇಲ್ಲಿ 767 ಏನ್ ಪೋಸ್ಟ್ ಗಳಿದಾವೆ ಇದು NHK ಗೆ ಸಂಬಂಧಿಸಿದಂತೆ. NHK ನಾನ್ ಹೈದರಾಬಾದ್ ಕರ್ನಾಟಕ ಹಾಗೂ KK ಕಲ್ಯಾಣ ಕರ್ನಾಟಕ ಭಾಗದವರಿಗೆ 320 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸರಿನಾ? 320 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಒಟ್ಟಿಗಾಗಿ 1087 ಪೋಸ್ಟ್ ಗಳನ್ನ ಕರೆದಿದ್ದಾರೆ. NHK ಆಗಿದೆ 767 ಇದೆ. KK ದವರಿಗಿನ ಸ್ಪೆಷಲ್ ಆಗಿ 320 ಪೋಸ್ಟ್ ಅನ್ನ, ಇದು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಕೂಡ ಇದೆ. ಬ್ಯಾಕ್ಲಾಗ್ ಹುದ್ದೆಯನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದ್ರೆ 54,175 ಹಿಡ್ಕೊಂಡು 99,400 ವರೆಗೂ ಕೂಡ ನಮ್ಮ ವೇತನ ಶ್ರೇಣಿ ಇರಲಿದೆ ಈ ಒಂದು ಪೋಸ್ಟ್ ಗೆ. ಸೊ ವಸತಿ ಶಾಲೆ ಆಗಿರುವುದರಿಂದ 6 to 10th ಕ್ಲಾಸ್ ಇರ್ತದೆ. ಅಲ್ಲಿ 6 to 10th ಕ್ಲಾಸ್ ವರೆಗೆ ತಾವು ಟೀಚ್ ಅನ್ನ ಮಾಡಬೇಕಾಗಿರೋದ್ರಿಂದ ಟೆಟ್ ಹಾಗೂ ಸಿಟೆಟ್ ಮ್ಯಾಂಡೇಟರಿ ಇದಾವೆ ಅನ್ನೋದು ಮುಂದೆ ಚರ್ಚೆಯನ್ನು ಮಾಡ್ತಾ ಸಾಗೋಣ. ಸೊ ಇಷ್ಟು ಪೋಸ್ಟ್ ಗಳನ್ನು ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನಾವು ಹುದ್ದೆಗಳಿಗೆ ಬರುವುದಾದ್ರೆ ಫಸ್ಟ್ ಗೆ ನಾನ್ HK ನೋಡೋಣ. 767 ಅಂತ ಏನಿದಾವೆ. ಕನ್ನಡ ಭಾಷಾ ಶಿಕ್ಷಕರಿಗೆ 103 ಪೋಸ್ಟ್ ಗಳಿದಾವೆ. ಇದರಲ್ಲಿ ಏನಿದೆ 100 ಪೋಸ್ಟ್ ಗಳು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ, ಪ್ಲಸ್ 3 ಅಂತ ಇದೆ. ಇದು ಬ್ಯಾಕ್ಲಾಗ್ ಹುದ್ದೆಗಳು, ಅಂದ್ರೆ ನೇಮಕಾತಿ ಆಗ್ಬೇಕಾಗಿತ್ತು ಆದ್ರೆ ಆಗಿಲ್ಲ. ಹೀಗೆ ಒಟ್ಟು ಸೇರಿ 103 ಸಂಪೂರ್ಣವಾಗಿ ಆಂಗ್ಲ ಭಾಷಾ ಶಿಕ್ಷಕರು, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ 100 ರೆಗ್ಯುಲರ್ ಕಾಲ್ ಫಾರ್ಮ್ ಇದೆ. 8 ಬ್ಯಾಕ್ಲಾಗ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಇದೇ ತರ ಹಿಂದಿ ಭಾಷಾ ಶಿಕ್ಷಕರು ನೋಡೋದಾದ್ರೆ 50 ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ಲಸ್ 5 ಏನಿದೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಗಣಿತ ಸೇಮ್ 100 ಪ್ಲಸ್ 3, 100 ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗ್ಬೇಕು, 3 ಏನಿದೆ ಬ್ಯಾಕ್ಲಾಗ್ ಹುದ್ದೆಗಳು ಇದಾವೆ. ಅದೇ ತರ ವಿಜ್ಞಾನ ಶಿಕ್ಷಕರು 100 ಪ್ಲಸ್ 6 ಇದೆ, ಅಂದ್ರೆ 106. ಸಮಾಜ ವಿಜ್ಞಾನ ಶಿಕ್ಷಕರನ್ನ ನಾವು ನೋಡೋದಾದ್ರೆ 150 ಪ್ಲಸ್ 4 ಇದೆ. ಜೊತೆಗೆ ಗಣಕಯಂತ್ರ ಶಿಕ್ಷಕರು ಡೈರೆಕ್ಟ್ ಆಗಿ 57 ಇದೆ. ದೈಹಿಕ ಶಿಕ್ಷಕರು ಸಹಿತ 81. ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅನ್ನು ಕರೆದಿದ್ದಾರೆ. ಇದು ಯಾವ್ದಂದ್ರೆ NHK ನಾನ್ ಕಲ್ಯಾಣ ಕರ್ನಾಟಕ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಅಲ್ಲಿ 767 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಇನ್ನು ಕಲ್ಯಾಣ ಭಾಗದ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ, ಯಾವುದು ಕಲ್ಯಾಣ ಕರ್ನಾಟಕ KK ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೋಡುವುದಾದ್ರೆ ಇಲ್ಲಿ ತಾವು ನೋಡಬಹುದು 62 ಪೋಸ್ಟ್ ಗಳಿದಾವೆ. ಅದರಲ್ಲಿ ಡೈರೆಕ್ಟ್ ಆಗಿ 60 ಪ್ಲಸ್ 2 ಅಂತ ಇದೆ. 2 ಏನಿದೆ ಇದು ಹಿಂಬಾಕಿ ಅಂತ ಬ್ಯಾಕ್ಲಾಗ್ ಅಂತ ಬರ್ತದೆ. ಹಿಂದೆ ಅಪಾಯಿಂಟ್ಮೆಂಟ್ ಆಗ್ಬೇಕಾಗಿತ್ತು ಆದ್ರೆ 2 ಪೋಸ್ಟ್ ಇನ್ನು ಅಲ್ಲಿ ಕಡಿಮೆ ಬಿದ್ದಿದ್ದಾವೆ. ಹಾಗಾಗಿ ಇದೆಲ್ಲನೂ ಕೂಡ ತಗೊಳ್ಳಿ ನೋಡ್ತಾ ಸಾಕಬಹುದು. ಅದೇ ತರ ಆಂಗ್ಲ ಭಾಷಾ ಶಿಕ್ಷಕ 69 ಇದೆ. ಹಿಂದಿ 31 ಪೋಸ್ಟ್ ಇದಾವೆ. ಗಣಿತ ಶಿಕ್ಷಕರು 35 ಇದೆ. ವಿಜ್ಞಾನ ಶಿಕ್ಷಕರು 32 ಇದೆ. ಸಮಾಜ ವಿಜ್ಞಾನ ಶಿಕ್ಷಕರು ನೋಡೋದಾದ್ರೆ 24 ಪೋಸ್ಟ್ ಗಳಿದಾವೆ. ದೈಹಿಕ ಶಿಕ್ಷಣ ಶಿಕ್ಷಕರು ಸರಿನಾ, ಅವರು PE ಟೀಚರ್ಸ್ 33 ಪೋಸ್ಟ್ ಗಳಿದಾವೆ. ಅದೇ ತರ ಚಿತ್ರಕಲಾ ಶಿಕ್ಷಕರನ್ನು ಕೂಡ ಇಲ್ಲಿ ಕರೆದಿದ್ದಾರೆ. ಮೇನ್ಲಿ ಚಿತ್ರಕಲಾ ಶಿಕ್ಷಕರಿಗೆ ಅಲ್ಲಿನೂ ಕೂಡ ತಗೊಂಡು ನೋಡ್ಬೋದು. ಹಾಗೂ ಡಿಪ್ಲೊಮಾ ಇನ್ ಪದವೀಧರ ಚಿತ್ರಕಲಾ ಹಾಗೂ ಡಿಪ್ಲೊಮಾ ಚಿತ್ರಕಲಾ ಇಬ್ರು ಜನ ಕರೆದಿದ್ದಾರೆ. ಅದನ್ನು ಕೂಡ 17 ಇದಾವೆ. ಸರಿನಾ? ಸೊ ಇಲ್ಲಿ ಬೇಸಿಕ್ ಇವ್ರದ್ದು ಸ್ವಲ್ಪ ಚೇಂಜ್ ಇರಲಿದೆ. ಇವ್ರದ್ದು ಸಬ್ಜೆಕ್ಟ್ ಅದವ್ರದ್ದು 54 ದಿಂದ ಸೇಮ್ ಆಸ್ ಯೂಶುವಲ್ ಇರ್ತದೆ. ಡ್ರಾಯಿಂಗ್ ಟೀಚರ್ಸ್ ಏನಿದ್ದಾರೆ ಅವ್ರದ್ದು ಸ್ಕೇಲ್ ಸಂಪೂರ್ಣವಾಗಿ ಸ್ವಲ್ಪ ಚೇಂಜ್ ಇದೆ. ಹೀಗೆ ಎಲ್ಲವನ್ನ ಸೇರಿಸಿ ಎಷ್ಟಾಗ್ತವೆ 1087. HK ಅಂಡ್ ನಾನ್ HK ಸೇರಿಸಿ 1087 ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೋಡೋದಾದ್ರೆ ಮೇನ್ ಡೇಟ್ಗಳು ಯಾವಾಗಿಂದ ನಾವು ಅಪ್ಲಿಕೇಶನ್ ಸಲ್ಲಿಸಬಹುದು ಎನ್ನುವುದಾದ್ರೆ ಅಪ್ಲಿಕೇಶನ್ಗಳು ನಾವು ನೋಡೋದಾದ್ರೆ 15th of July ಇಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತಾ ಇದೆ. 15th of Julyಗೆ ಏನಾಗ್ತವೆ
KEA ವೆಬ್ಸೈಟ್ ಅಲ್ಲಿ ತಾವುಗಳು ಹೋಗಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ಆಗಸ್ಟ್ ಇದೆ, 13th ಆಫ್ ಆಗಸ್ಟ್. ಹಾಗೂ ಶುಲ್ಕ ಪಾವತಿ ಪೇಮೆಂಟ್ ಏನಿದೆ 14th ಆಫ್ ಆಗಸ್ಟ್ ಗೆ ತಾವುಗಳು ಏನ್ ಮಾಡ್ಬೇಕಾಗಿರುವಂತದ್ದು ಲಾಸ್ಟ್ ಡೇಟ್ ಇದೆ. ಸಾಮಾನ್ಯದವರಿಗೆ ಸಾಮಾನ್ಯ ಪ್ಲಸ್ 2A 3B 3A 2A 2B ಇವರೆಲ್ಲರಿಗೂ ಕೂಡ 750 ಇರುತ್ತೆ. ಸರಿನಾ? 750 ಫೀಸ್ ಗಳನ್ನು ಕಟ್ಟಬೇಕಾಗತ್ತೆ. SC ಹಾಗೂ ST ಮಾಜಿ ಸೈನಿಕರು ಹಾಗೂ ಥರ್ಡ್ ಜೆಂಡರ್ ಏನಿದ್ದಾರೆ ಅವ್ರಿಗೂ ಕೂಡ ಟ್ರಾನ್ಸ್ಜೆಂಡರ್ ಏನಿದ್ದಾರೆ 500 ಇರ್ತದೆ. ಎಷ್ಟು? 500 ಇರ್ತದೆ. ಅದು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅದು ಯಾರಾದರೂ ಇದ್ರೆ, ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೆ 250. ಇಷ್ಟಿಷ್ಟು ಫೀಸ್ಗಳು ತಮಗೆ ಇರ್ಲಿದ್ದಾವೆ. ಸೊ ಇದು ಒಂದು ಡೇಟ್ ಅನ್ನ ತಗೊಂಡು ನೆನಪಿಟ್ಕೊಳ್ಳಿ. ಏನಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ನಾವು ಸಲ್ಲಿಸಬೇಕಾದ್ರೆ ಪ್ಲಸ್ 100 rupees ಗಳನ್ನ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುವಂತದ್ದು ಇದು ಮೇನ್. 15th ಆಫ್ ಜುಲೈ ಇಂದ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಏಜ್ ಲಿಮಿಟ್ ಬಗ್ಗೆ ನೋಡುದಾದ್ರೆ, ಏಜ್ ಲಿಮಿಟ್ ಬಗ್ಗೆ ನಾವು ನೋಡುದಾದ್ರೆ 45 ಯಾರಿಗಿದೆ? GM ದವ್ರಿಗೆ 45 years. ನೋಡಿ ಬಹಳಷ್ಟು ಏಜ್ ಲಿಮಿಟ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾಕಂದ್ರೆ ಹಲವಾರು ವರ್ಷಗಳನ್ನು ಕಾಲ್ಫರ್ಮ್ ಆಗಿಲ್ಲ. ಸೊ 45 ಮೇನ್ಲಿ ನೋಡಿ 45 ವರ್ಷದವರೆಗೂ ಕೂಡ ಅದು GM ದವ್ರಿಗೆ. ಅದೇ ತರ OBC ಅವರಿಗೆ ಅಂದ್ರೆ 2A 2B ಆಗಿರ್ಬೋದು, 3A 3B ಆಗಿರ್ಬೋದು, ಅವ್ರಿಗೆ 48 ವರ್ಷಗಳ ಪ್ಲಸ್ 3 years ಆಡ್ ಮಾಡಿದ್ದಾರೆ. ಅದೇ ತರ SC ST ಹಾಗೂ ಕ್ಯಾಟಗರಿ 1 ದವರಿಗೆ 50 ಏಜ್ ವರೆಗೂ ಕೂಡ ತಾವುಗಳು ಅಪ್ಲಿಕೇಶನ್ ಸಲ್ಲಿಸಬಹುದು. ಏಜ್ ಲಿಮಿಟ್ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲಸ್ ಮತ್ತೆ ವಿಧವೆ ಅದು ಇದ್ರಂದ್ರೆ ಮತ್ತೆ ಪ್ಲಸ್ 10 years ಕೂಡ ಎಕ್ಸ್ಟೆಂಡೆಡ್ ಇದಾವೆ. ವಿಶೇಷ ಚೇತನರಿಗೆ ಮತ್ತೆ ಎಕ್ಸ್ಟೆಂಡೆಡ್ ಮಾಜಿ ಸೈನಿಕರಿಗೆ ಪ್ಲಸ್ 3 years ಮತ್ತೆ ಎಕ್ಸ್ಟ್ರಾ ಆಡ್ ಆನ್ ಆಗುತ್ತೆ. ಸೊ ಇಷ್ಟಾದ್ರು 45 GM ದವರಿಗಿದೆ, 48 OBC ದವರಿಗಿದೆ, 50 SC ಅಂಡ್ ST ದವರಿಗೆ ಏಜ್ ಲಿಮಿಟ್ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಪರೀಕ್ಷೆ ಬರೆಯೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನುವಂಥದ್ರೆ ಟೆಟ್ ಆರ್ ಟೆಟ್ ಅನ್ನ ಕ್ಲಿಯರ್ ಮಾಡಬೇಕು. ಟೆಟ್ ಅಂದ್ರೆ ಇದು ನಮ್ಮ ಕರ್ನಾಟಕದವ್ರು ನಡೆಸ್ತಾರೆ. ಆರ್ ಸೆಂಟ್ರಲ್ TET ಏನಾಗಿರ್ಬೇಕು? ಪಾಸ್ ಆಗಿರ್ಲೇಬೇಕು, ಮ್ಯಾಂಡೇಟರಿ ಇದೆ. ಇವರು ಮಾತ್ರ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಏಕೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ವಸತಿ ಶಾಲೆಗಳಲ್ಲಿ 6 to 10th ಕ್ಲಾಸ್ ವರೆಗೂ ಕೂಡ ತಾವು ಟೀಚ್ ಮಾಡ್ತಾ ಇರ್ತೀರ. ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 8th ತರಗತಿವರೆಗೆ ಯಾರು ಬೋಧನೆಯನ್ನ ಮಾಡ್ತೀರಾ ಅವರಿಗೆ TET ಮ್ಯಾಂಡೇಟರಿ ಇದೆ. ಅದು ಮೇ ಬಿ ನಮ್ಮ ಕರ್ನಾಟಕ TET ಆಗಿರ್ಬೋದು, ಆರ್ ಟೆಟ್ ನು ಕೂಡ ಆಗಿರ್ಬೋದು, ಮೀನ್ಸ್ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ನು ಕೂಡ ಇರ್ಬೋದು. ಯಾವ್ದಾದ್ರು ಒಂದು ಪಾಸ್ ಆದವರು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. TET ಸಬ್ಜೆಕ್ಟ್ ಟೀಚರ್ಸ್ ಯಾರು ಇದ್ದಾರೆ ಅವ್ರಿಗೆಲ್ಲರೂ ಕೂಡ TET ಅನ್ನ ಮ್ಯಾಂಡೇಟರಿ ಮಾಡ್ಲೇಬೇಕಾಗಿ. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲಿಷ್, ಹಿಂದಿ ಆಗಿರೋ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲರೂ ಕೂಡ TET ಮ್ಯಾಂಡೇಟರಿ ಇದೆ. ಯಾರಿಗೆ ರಿಲ್ಯಾಕ್ಸೇಷನ್ ಯಾರಿಗಿದೆ? ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಹಾಗೂ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಹಾಗೂ ಡ್ರಾಯಿಂಗ್ ಟೀಚರ್ಸ್ಗೂ ಕೂಡ ಚಿತ್ರಕಲೆ ನಾನ್ NHK ಆಗ್ತಾ ಇದ್ರೆ ಚಿತ್ರಕಲೆ. ಕಲ್ಯಾಣ ಕರ್ನಾಟಕದಲ್ಲಿ ಚಿತ್ರಕಲಾ ಶಿಕ್ಷಕನು ಕೂಡ TET ಕಡ್ಡಾಯ ಇಲ್ಲ. ಆದ್ರೆ ಸಬ್ಜೆಕ್ಟ್ ಅನ್ನ ಟೀಚ್ ಯಾರು ಮಾಡ್ತಾ ಇದ್ದಾರ ಮ್ಯಾಂಡೇಟರಿ ಆಗಿ ಅವರು TET ಆರ್ CET ಅನ್ನ ಪಾಸ್ ಆಗಲೇಬೇಕಾಗಿರುವಂತದ್ದಿದೆ. ಭಾಷಾ ಶಿಕ್ಷಕರಿಗೆ ವಿದ್ಯಾರ್ಹತೆ ಏನೇನಿದೆ ಅನ್ನುವಂತ ನಾವು ನೋಡ್ತಾ ಸಾಗೋಣ. ಸೊ ಪ್ರಥಮ ಭಾಷೆ ಕನ್ನಡ ಭಾಷಾ ಶಿಕ್ಷಕರು ಬಯಸ್ತಾ ಇದ್ದೀರಾ, ಆರ್ಟ್ಸ್ ಅಲ್ಲಿ ಅಂದ್ರೆ BA B.Ed ಅನ್ನ ಮಾಡಿರಬೇಕು. ಸರಿನಾ? BA ಪ್ಲಸ್ B.Ed ಅನ್ನ ಮಾಡಿರ್ಬೇಕು. ಪದವಿಯಲ್ಲಿ ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ, ಬೋಧನಾ ವಿಷಯವನ್ನಾಗಿ ಅಥವಾ ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸವನ್ನ ಮಾಡಿರ್ಬೇಕು. ಪ್ಲಸ್ ಏನಾಗಿರ್ಬೇಕಂದ್ರೆ B.Ed ಮ್ಯಾಂಡೇಟರಿ ಇದೆ, B.Ed ಆಗಿರಲೇಬೇಕು. ಇವರು ಅಪ್ಲಿಕೇಶನ್ ಅನ್ನ ಕನ್ನಡ ಭಾಷಾ ಶಿಕ್ಷಕರಿಗೆ ಸಲ್ಲಿಸಬೇಕಾಗಿರುವಂತದ್ದು. ಜೊತೆಗೆ ಸ್ನಾತಕೋತ್ತರ MA ಅದು ಮಾಡಿದ್ರು ಸಹಿತ ಪ್ಲಸ್ ಜೊತೆಗೆ ಏನಿರ್ಬೇಕು? B.Ed ಅಂತೂ ಮ್ಯಾಂಡೇಟರಿ ಇದ್ದೇ ಇದೆ. B.Ed ಎಲ್ಲರೂ ಮಾಡ್ಲೇಬೇಕಾಗಿರುವಂತದ್ದು. ಜೊತೆಗೆ ಆಂಗ್ಲ ಭಾಷಾ ಶಿಕ್ಷಕರು ನಾವು ನೋಡೋದಾದ್ರೆ ಆರ್ಟ್ಸ್ ಅಲ್ಲಿ ಅವ್ರು ಏನ್ ಮಾಡಿರ್ಬೇಕು? BA ಪದವಿಯನ್ನ ಪಡೆದಿರಬೇಕು. BA ಪದವಿ ಪ್ಲಸ್ B.Ed. ಜೊತೆಗೆ ಐಚ್ಛಿಕ ವಿಷಯ ಯಾವ್ದಿರ್ಬೇಕು? ಇಂಗ್ಲಿಷ್ ಅಲ್ಲಿ ಐಚ್ಛಿಕ ವಿಷಯವನ್ನ ತೆಗೆದುಕೊಂಡು ಅಭ್ಯಾಸವನ್ನ ಮಾಡಿರ್ಬೇಕೆನ್ನುವಂಥದ್ದು. ಮತ್ತೆ ಇಂಗ್ಲಿಷ್ ಅವ್ರಿಗೆ ಏನಿದೆ ಅಂದ್ರೆ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ ನಲ್ಲಿ ಅವ್ರು ಪಡೆದಿದ್ರು ಅಂದ್ರೆ ಎಲ್ಲಿ ಪಡೆದಿರ್ಬೇಕಿದು? ಪ್ರಾದೇಶಿಕ ದಕ್ಷಿಣ ಭಾರತದವರು ಒಂದು ಪರೀಕ್ಷೆ ನಡೆಸ್ತಾರೆ, ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರು ಅಂದ್ರೆ ಅವರು ಕೂಡ ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಲು ಅರ್ಹರಿದ್ದೀರಾ ಎನ್ನುವಂತ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಹಿಂದಿ ಪೋಸ್ಟ್ ಅನ್ನ ನೋಡೋದಾದ್ರೆ ಆರ್ಟ್ಸ್ ಅಲ್ಲಿ ಹಿಂದಿಯನ್ನ ಐಚ್ಛಿಕ ವಿಷಯವನ್ನಾಗಿ ಒಂದು ಮೇಜರ್ ಮಾಡ್ಕೊಂಡಿರ್ಬೇಕು, ಆರ್ ಒಂದು ಏನಿರ್ಬೇಕು ನಮ್ದು ಐಚ್ಛಿಕ ವಿಷಯ ಆಗಿರ್ಬೇಕು. ಹಿಂದಿ ಪ್ಲಸ್ B.Ed ಮಾಡಿರ್ಬೇಕು. ಎಲ್ಲ ಮಾನ್ಯತೆ ಪಡೆದಿರುವಂತ ವಿಶ್ವವಿದ್ಯಾನಿಲಯ ಎಲ್ಲನೂ ಕೂಡ ಮಾನ್ಯತೆ ಪಡೆದಿರುವಂತ
ವಿಶ್ವವಿದ್ಯಾನಿಲಯಗಳಿಂದ ತಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸಿರ್ಬೇಕು. ಹಿಂದಿಗೆ ಯಾವುದೇ ತರನಾಗಿರತಕ್ಕಂತಹ ಇಕ್ವಾಲೆಂಟ್ ಎಜುಕೇಶನ್ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ಕಾವ್ಯಜಾನ ಆಗಿರ್ಬೋದು, ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಆಗಿರ್ಬೋದು, ಅಥವಾ ಕರ್ನಾಟಕ ಮಹಿಳಾ ಹಿಂದಿ ಸೇವಾ ಸಮಿತಿಯಿಂದ ಆಗಿರ್ಬೋದು, ಅಂತವರಿಗೆ ಇಲ್ಲಿ ಅವಕಾಶ ಇಲ್ಲ. ಮ್ಯಾಂಡೇಟರಿಯಾಗಿ ಪದವಿಯಲ್ಲವರು ಏನ್ ಮಾಡಿರ್ಬೇಕು, ಹಿಂದಿಯನ್ನ ಐಚ್ಛಿಕ ಭಾಷೆಯಾಗಿ ಅಭ್ಯಾಸವನ್ನ ಮಾಡಿದವರು ಇರಬೇಕು. ಸೊ ಇದು ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ. ಇನ್ನು ಬರುವುದಾದ್ರೆ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್ ಟೀಚರ್ ಆಗಲು ಬಯಸ್ತಾ ಇದ್ರೆ ಮ್ಯಾಥ್ಸ್ ಪ್ಲಸ್ ಏನಾಗಿರ್ಬೇಕು, ಭೌತಶಾಸ್ತ್ರ ಮ್ಯಾಂಡೇಟರಿಯಾಗಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಭ್ಯಾಸ ಮಾಡಿರ್ಬೇಕು. ಮೇ ಬಿ ಏನಿರಬಹುದು, ಕೆಮಿಸ್ಟ್ರಿ ಇರಬಹುದು, ಆರ್ ಕಂಪ್ಯೂಟರ್ ಸೈನ್ಸ್ ಇರಬಹುದು, ಇಲೆಕ್ಟ್ರಾನಿಕ್ ಇರಬಹುದು, ಸಂಖ್ಯಾಶಾಸ್ತ್ರ. ಆದ್ರೆ ಇವೆರಡು ಏನಿದಾವೆ, ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಮ್ಯಾಂಡೇಟರಿ ಅವರಿಗೆ ಇರಲೇಬೇಕಾಗಿ ಬಿ ಎಡ್ ಅನ್ನ, ಅಂದ್ರೆ BSc B.Ed ಆಗತ್ತಿದ್ದು, ಸರಿನಾ? BSc ಪ್ಲಸ್ B.Ed. ಅವರು ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಮ್ಯಾಂಡೇಟರಿ ಇದೆ. ಅದೇ ತರಹ ವಿಜ್ಞಾನ ವಿಷಯ ಶಿಕ್ಷಕರು ಬಯಸ್ತಾ ಇದ್ರೆ ಯಾವ್ದಾದ್ರು ಮ್ಯಾಂಡೇಟರಿ ಇದೆ, ರಸಾಯನ ಶಾಸ್ತ್ರ ಜೊತೆಗೆ ಕೆಮಿಸ್ಟ್ರಿ ಜೊತೆಗೆ ಬಾಟ್ನಿ ಝಾಲಜಿ, ಸರಿನಾ? ಅಂದ್ರೆ CBZ ಅಂತ ಕರಿತೀವಿ. CBZ ಕೆಮಿಸ್ಟ್ರಿ, ಬಾಟನಿ ಅಂಡ್ ಝಾಲಜಿ, ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರ ಕೂಡ ಅಭ್ಯಾಸ ಮಾಡಿರ್ಬೇಕು. ಪ್ಲಸ್ ಏನಾಗಿರ್ಬೇಕು, B.Ed ಅನ್ನ ಕಂಪ್ಲೀಟ್ ಮಾಡಿರಬೇಕು. ಇವರು ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಅರ್ಹರಿದ್ದಾರೆ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಾ ಇದ್ರೆ ಇಲ್ಲಿ ಇನ್ನೊಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಹಾಗೂ ಭೂಗೋಳಶಾಸ್ತ್ರ, ಇದರಲ್ಲಿ ಯಾವ್ದಾದ್ರು 2 ವಿಷಯಗಳ ಕಾಂಬಿನೇಷನ್ ಅವರಿಗೆ ಇರಬೇಕಾಗಿರುವಂತದ್ದು, ಸರಿನಾ? ಮಿನಿಮಮ್ ಯಾವ್ದಾದ್ರು 2 ವಿಷಯಗಳೊಂದಿಗೆ ಪದವಿಯನ್ನು ಅವರು ಪಡೆದುಕೊಂಡಿರಬೇಕು ಹಾಗೂ B.Ed ಸಹಿತ ಆಗಿರ್ಬೇಕು. ಜೊತೆಗೆ ಇನ್ನೊಂದು ಏನ್ ಹೇಳಿದ್ದಾರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಂದ್ರೆ, ಇವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಪದವಿಯನ್ನು ಮುಗಿಸಿರ್ಬೇಕು. ಎಲ್ಲಿ? ಇಂಗ್ಲಿಷ್ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮದವರಾಗಿದ್ರೆ ಕೇವಲ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಅಪ್ಲೈ ಆಗ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಇಂಗ್ಲಿಷ್ ಅನ್ನ ಏಕೆ ಮ್ಯಾಂಡೇಟರಿ ಇಟ್ಟಿದ್ದಾರೆ ಅಂದ್ರೆ, ಇದು ಆಂಗ್ಲ ಮಾಧ್ಯಮದ ವಸತಿ ಶಾಲೆಗಳಾಗಿರೋದ್ರಿಂದ ಸಮಾಜ ವಿಜ್ಞಾನದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅವ್ರೇನಾಗಿರ್ಬೇಕು, ಪದವಿಯನ್ನ ಪಡೆದಿರಬೇಕು ಎನ್ನುವಂಥದ್ದು. ಸೊ BA ಆರ್ಟ್ಸ್ ಆಗಿರ್ಬೇಕು, ಅದು ಮೀಡಿಯಂ ಯಾವ್ದಿರ್ಬೇಕು, ಇಂಗ್ಲಿಷ್ ಇರಬೇಕು. ಇದು ಇಲ್ಲಿ ಒಂದಿಷ್ಟು ಗಮನ ಹರಿಸಬೇಕಾಗಿರುವಂತದ್ದು ಇದೆ. ಜೊತೆಗೆ ಇನ್ನು ಗಣಕಯಂತ್ರ ಶಿಕ್ಷಕರು, ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಲು ಬಯಸ್ತಾ ಇದ್ರೆ ಇವರಿಗೆ TET ಮ್ಯಾಂಡೇಟರಿ ಇಲ್ಲ ಹಾಗೂ B.Ed ಸಹಿತ ಇವರಿಗೆ ಮ್ಯಾಂಡೇಟರಿ ಇಲ್ಲ. ಒಂದು BE ಆಗಿರ್ಬೇಕು, BE ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು, ಆರ್ B.Tech ಆಗಿರ್ಬೇಕು, B.Tech ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು, ಆರ್ ಇನ್ನೊಂದು ಯಾವುದು ಮಾಹಿತಿ ವಿಜ್ಞಾನ ಅಂತ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಅಂತ ಏನಿದೆ, ಅಲ್ಲಿ ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಕಂಪ್ಯೂಟರ್ ಟೀಚರ್ ಆಗೋದಕ್ಕೆ. ಆರ್ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಏನಿದೆ ಅವರಾಗಿರಬಹುದು, ಆರ್ BSc. ಆದ್ರೆ ಕಾಂಬಿನೇಷನ್ ಯಾವ್ದು ಇರ್ಬೇಕಂದ್ರೆ CS ಕಾಂಬಿನೇಷನ್ ಇರಬೇಕು. PMCS ಆದ್ರೂ ಇರ್ಬೋದು ಅಥವಾ ಬೇರೆ. ಆದ್ರೆ ಕಂಪ್ಯೂಟರ್ ಸೈನ್ಸ್ ಅನ್ನ BS ಅಲ್ಲಿ ಅವರು ಓದಿರಲೇಬೇಕು. ಇವರೆಲ್ಲರೂ ಕೂಡ ಇವರಿಗೆ B.Ed ಹಾಗೂ TET ಕಡ್ಡಾಯ, ಕಂಪ್ಯೂಟರ್ ಶಿಕ್ಷಕರಿಗೆ ಇಲ್ಲ. ಜೊತೆಗೆ ದೈಹಿಕ ಶಿಕ್ಷಣ, ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಲು ಬಯಸ್ತಾ ಇದ್ರೆ ಯಾವುದೇ ಮಾನ್ಯತೆ ಪಡೆದಿರುವಂತಹ ಪದವಿ ಡಿಗ್ರಿಯನ್ನ ಪಡೆದುಕೊಂಡಿರ್ಬೇಕು. ಜೊತೆಗೆ BPEd ಅನ್ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ಇವ್ರಿಗೂ ಕೂಡ TET ಕಡ್ಡಾಯ ಇಲ್ಲ, ಆದ್ರೆ ಇವರಿಗೆ BPEd ಕಡ್ಡಾಯ ಇದೆ. ಆದ್ರೆ ಇದು ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಯಾವುದು ಕಂಪ್ಯೂಟರ್ ಸೈನ್ಸ್ ಟೀಚರ್, ಗಣಕ ಯಂತ್ರ ಶಿಕ್ಷಕರು ಅಥವಾ ಗಣಕ ವಿಜ್ಞಾನ ಶಿಕ್ಷಕರು ಏನಂತ ಕರಿತೀವಿ, ಇವರಿಗೆ TET ಹಾಗೂ B.Ed ಮ್ಯಾಂಡೇಟರಿ ಇಲ್ಲ. ಪರೀಕ್ಷಾ ವಿಧಾನದ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ. ಅಂದ್ರೆ OMR ಮುಖಾಂತರ ತಾವುಗಳು ಏನ್ ಮಾಡ್ಬೇಕು, ನೇರ ನೇಮಕಾತಿ ಇರುತ್ತದೆ. CET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. OMR ಅಲ್ಲಿ ತಾವುಗಳು OMR ಅಲ್ಲಿ ತಾವು ಮಾರ್ಕ್ ಅನ್ನ ಶೇಡ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಫಸ್ಟ್ ಗೆ ಮುಖ್ಯವಾಗಿ 2 ಪತ್ರಿಕೆಗಳು ಇರ್ತವೆ. 2 ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ, ಇದು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. 100 ಪ್ರಶ್ನೆಗಳು ಇರ್ತವೆ, 100 ಅಂಕಗಳು. ಅವಧಿ ಎಷ್ಟಿರ್ತದೆ, 2 ಗಂಟೆವರೆಗೆ. ಸಾಮಾನ್ಯ ಜ್ಞಾನ ಹಾಗೂ ಬೋಧನಾ ಸಾಮರ್ಥ್ಯದ ಮೇಲೆ ಇದು ಇರುತ್ತದೆ. ಇನ್ನು ಪ್ರಶ್ನೆ ಪತ್ರಿಕೆ 2 ಏನಿದೆ, ಇದನ್ನು ಕೂಡ 100 ಮಾರ್ಕ್ಸ್ ಇರುತ್ತೆ. ಆದ್ರೆ ಇದು ಆಯಾ ಹುದ್ದೆಗೆ ಸಂಬಂಧಿಸಿರುವಂತ, ಆಯಾ ಸಬ್ಜೆಕ್ಟ್ಗೆ, ಆಯಾ ಹುದ್ದೆಗೆ ಸಂಬಂಧಿಸಿರುವಂತ ಪಠ್ಯಕ್ರಮವನ್ನ ಇಲ್ಲಿ ಫಾಲೋ ಅಪ್ ಅನ್ನು ಮಾಡ್ತಾರೆ. ಮೀನ್ಸ್ ಒಂದು ಪೇಪರ್ 1 ಎಲ್ಲರಿಗೂ ಕೂಡ ಕಾಮನ್ ಇರ್ತದೆ, ಪೇಪರ್ 2 ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಇರ್ತದೆ. ಆದ್ರೆ ಪೇಪರ್ 1 ಎಲ್ಲರೂ ಕಾಮನ್ ಇರ್ತದೆ. ಜೊತೆಗೆ ಇದರ ಜೊತೆಗೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ಕನ್ನಡ ಭಾಷೆಯನ್ನ 10th ಅಲ್ಲಿನೋ ಅಥವಾ PUC ಅಲ್ಲಿನೇ ಪ್ರಥಮ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನ ಅಭ್ಯಾಸ ಮಾಡಿರ್ಬೇಕು. ಏನ್ ಮಾಡಿರ್ಬೇಕು, ಕನ್ನಡವನ್ನ ಅಭ್ಯಾಸ ಮಾಡಿರ್ಬೇಕು ಎಲ್ಲರೂ. ಇದು ಯಾರ್ಯಾರು ಪೋಸ್ಟ್ ಸಲ್ಲಿಸ್ತಾ ಇದ್ದಾರೆ ಅವರು. ಆರ್ ಇವರು ಕನ್ನಡ ಅಭ್ಯಾಸ ಮಾಡಿದ್ದಿಲ್ಲ ಅಂದ್ರೆ
ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅವ್ರು ಏನ್ ಮಾಡ್ಬೇಕಾಗಿರುವಂತದ್ದು, ಪಾಸ್ ಮಾಡ್ಬೇಕಾಗಿರುವಂತದ್ದು 150 ಅಂಕಗಳಿಗೆ. ಎಷ್ಟಕ್ಕೆ ಇರುತ್ತೆ ಇದು? 150 ಅಂಕಗಳಿಗೆ ಇರ್ತದೆ. ಅದನ್ನ ಅರ್ಹತಾ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಕಡ್ಡಾಯವಾಗಿ ಅವರು ಪಾಸ್ ಆಗ್ಲೇಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಇದು ಯಾರು ಬರಿಬೇಕಂದ್ರೆ ಯಾರು SSLC ಅಲ್ಲಿ ಹಾಗೂ PUC ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಅಭ್ಯಾಸ ಮಾಡಿಲ್ಲ ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೊಡಬೇಕಾಗಿರುವಂತದ್ದು. ಬೈ ಚಾನ್ಸ್ ನೀವೇನಾದ್ರೂ ಆರ್ ಯಾವ್ದಾದ್ರು ಒಂದು ಕಡ್ಡಾಯ ಪರೀಕ್ಷೆ ಪಾಸ್ ಆಗಿದ್ರು ಸಹಿತ ಆರ್ SSLC ಆರ್ PUC ಅಲ್ಲಿ ತಾವು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಕನ್ನಡ ಅಭ್ಯಾಸ ಮಾಡಿದ್ರೆ ಇವರು ಡೈರೆಕ್ಟ್ ಆಗಿ ಕೇವಲ ಈ 2 ಪೇಪರ್ 1 ಅಂಡ್ ಪೇಪರ್ 2 ಅನ್ನ ಬರಿಬೇಕಾಗಿರುವಂತದ್ದು. ಸರಿನಾ? OMR ಇರ್ತದೆ, ಆಫ್ಲೈನ್ ಇರ್ತದೆ, ಡಿಸ್ಕ್ರಿಪ್ಟಿವ್ ಟೈಪ್ ಇಲ್ಲಿ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ನೇರ ನೇಮಕಾತಿ ಗೌರ್ಮೆಂಟ್ ಏನಾಗ್ತಾ ಇದೆ ಅಲ್ಲಿ ಡಿಸ್ಕ್ರಿಪ್ಟಿವ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಅಧಿಸೂಚನೆ ಬಂದ್ಮೇಲೆ ಅದು ಗೊತ್ತಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಕ್ರೈಸ್ ಅಲ್ಲಿ ಏನ್ ಮಾಡಿದರೆ OMR MCQ ಟೈಪ್ ಕ್ವಶನ್ಸ್ ಇರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸರಿನಾ? ಅದನ್ನ ಶೇಡ್ ಅನ್ನ ಮಾಡ್ಬೇಕಾಗಿರುವಂತದ್ದು. ನೋಡೋದಾದ್ರೆ ಚೆಕ್ ಹೇಗ್ ಮಾಡ್ತಾರೆ ಹಾಗೂ ಏನೆಲ್ಲ ಅರ್ಹತಾ ನಿಯಮಗಳಿದಾವೆ ಅನ್ನುವಂತಾದ್ರೆ ಫಸ್ಟ್ ನೋಡಿದ್ರೆ ಕಟ್ ಆಫ್ ಮಿನಿಮಮ್ 35% ಅನ್ನ ನಾವು CET ಅಲ್ಲಿ ಪಡೆದುಕೊಳ್ಳಬೇಕು, ಅವಾಗ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತೀವಿ. ಇನ್ನೊಂದು ನೆಗೆಟಿವ್ ಮಾರ್ಕ್ಸ್ ಇದಾವೆ ನೋಡಿ, ಇದು ಬಹಳಷ್ಟು ನೆಗೆಟಿವ್ ಮಾರ್ಕ್ಸ್ ಅನ್ನ ಇಟ್ಟಿದ್ದಾರೆ. ಇದು ನಮಗೆ ಎಲ್ಲೋ ಒಂದ್ ಕಡೆ ಬ್ಯಾಕ್ ಫುಟ್ಗೆ ತರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇದಾವೆ 0.25 ನೆಗೆಟಿವ್ ಮಾರ್ಕ್ಸ್ ಇದಾವೆ. ಒಂದು ತಪ್ಪು ಉತ್ತರ ಬರ್ದಿದ್ರಂದ್ರೆ 0.25 ಮಾರ್ಕ್ಸ್ ಗಳು ಏನಾಗ್ತವೆ, ಡಿಡಕ್ಷನ್ ಆಗ್ತವೆ. ಬೈ ಚಾನ್ಸ್ ನೀವೇನಾದ್ರೂ ಇಲ್ಲಿ ಕೊಡಲಾಗಿದೆ ನೋಡಿ, 4 ಉತ್ತರಗಳನ್ನ ಏನಾದ್ರೂ ತಪ್ಪು ಮಾಡಿದ್ರೆ ಅಂದ್ರೆ ಸರಿಯಾಗಿರುವಂತ 1 ಮಾರ್ಕ್ಸ್ ಕೂಡ ನಿಮ್ದು ಏನಾಗುತ್ತೆ, ಲೆಸ್ ಆಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ABCD ಎನ್ನುವಂಥದ್ದು 4 ಆಪ್ಷನ್ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಒಂದೊಂದು ರೌಂಡ್ ಶೇಪ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಬರೀತೀನಿ ನಾನು 1 2 3 4 5. ಇದು ABCD ಹಾಗೂ 5 ಕೂಡ ಏನಿದೆ, ಬೈ ಚಾನ್ಸ್ ನೀವೇನಾದ್ರೂ ಇದಕ್ಕೆ ನಿಮಗೆ ಇಷ್ಟ ಇಲ್ಲ ಆನ್ಸರ್ ಮಾಡೋದಕ್ಕೆ, ಈ ಒಂದು ಪ್ರಶ್ನೆಗೆ ಫಾರ್ ಎಕ್ಸಾಂಪಲ್ ಇದು ಪ್ರಶ್ನೆ ಸಂಖ್ಯೆ 3 ಇರ್ಬೋದು, ನೀವು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಲಾಸ್ಟ್ ಗೆ ನೀವ್ ಏನ್ ಮಾಡ್ಬೇಕು, ABCD ಯಾವ್ದು ನಿಮಗೆ ಉತ್ತರ ಅಲ್ಲಿ ನೀವು ಅಟೆಂಡ್ ಮಾಡ್ಲೇಬಾರ್ದಂದ್ರೆ ಲಾಸ್ಟ್ OMR ಅಲ್ಲಿ ಏನಿದೆ ಲಾಸ್ಟ್ ಆಪ್ಷನ್ ಏನಿದೆ ಅದಕ್ಕೆ ಶೇಡ್ ಮಾಡ್ಬೇಕಾಗಿರುವಂತದ್ದು. ಅವಾಗ ನೀವು ಮಾರ್ಕ್ಸ್ ಕಟ್ ಆಗೋದಿಲ್ಲ. ಬೈ ಚಾನ್ಸ್ ನೀವೇನಾದ್ರೂ ಹಾಗೆ ಖಾಲಿ ಬಿಟ್ರಿ ಅಂದ್ರೂ ಸಹಿತ ಇದನ್ನು ಕೂಡ 0.25 ಲೆಸ್ ಮಾಡ್ತಾರೆ. ಅದು ಮುಖ್ಯವಾಗಿರುವಂತ ಗಮನಿಸಬೇಕಾಗಿರುವಂತ ಅಂಶ. ಸರಿ ಆಯ್ತಾ? ಕ್ಲಿಯರ್ ಆಯ್ತಾ? ABCD ಯಾವುದು ಸರಿಯಾಗಿರುವಂತ ಉತ್ತರವನ್ನ ಶೇಡ್ ಮಾಡಿ, ಅಥವಾ ಈ ಪ್ರಶ್ನೆಗೆ ನೀವು ಉತ್ತರ ಬರಲಿಲ್ಲ ಅಂದ್ರೆ ಲಾಸ್ಟ್ ಗೆ 5ನೇ ಆಪ್ಷನ್ ಒಂದು ಕೊಟ್ಟಿರ್ತಾರೆ, ಅದನ್ನ ತಾವು ಏನ್ ಮಾಡ್ಬೇಕು, ಶೇಡ್ ಮಾಡ್ಬೇಕಾಗಿರುವಂತದ್ದು. ಬೈ ಚಾನ್ಸ್ ನೀವೇನಾದ್ರೂ ಶೇಡ್ ಮಾಡಿಲ್ಲ ಅಂದ್ರೆ ಸರಿಯಾಗಿರುವಂತಹ ಉತ್ತರದಲ್ಲಿ ನಿಮ್ನು ಕೂಡ ಏನಾಗುತ್ತೆ 0.25 ಮಾರ್ಕ್ಸ್ ಗಳು ಲೆಸ್ ಆಗ್ತವೆ. ಇದಕ್ಕೆ ಎಕ್ಸಾಮ್ ಆದ್ಮೇಲೇನು ಸಹಿತ ಈ ಒಂದು ಬಿಟ್ಟು ಹೋಗಿರುವಂತಹ ಪ್ರಶ್ನೆಗಳಿಗೆ ಮಾರ್ಕ್ ಮಾಡೋದಕ್ಕೆ 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೂಡ ಈ ಸಲ ಕೊಡ್ತಾ ಇದ್ದಾರೆ. 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತಾ ಇದ್ದಾರೆ. ಸರಿನಾ? ನೆಗೆಟಿವ್ ಮಾರ್ಕ್ಸ್ ಇದಾವೆ, ಚೆನ್ನಾಗಿ ಅಭ್ಯಾಸ ಮಾಡಿ ಕರೆಕ್ಟ್ ಆಗಿ ಬಂದಿರುವಂತಹ ಉತ್ತರಗಳಿಗೆ ಮಾತ್ರ ಮಾರ್ಕ್ ಅನ್ನ ಮಾಡ್ಬೇಕಾಗಿರುವಂತ. ಪ್ರಶ್ನೆ ಪತ್ರಿಕೆ ಒಂದನ್ನ ನೋಡೋದಾದ್ರೆ ಎಲ್ಲರೂ ಕೂಡ ಸೇಮ್ ಇರುತ್ತೆ. 100 ಕ್ವಶನ್ಸ್ ಗಳು ಇರ್ತವೆ, 100 ಮಾರ್ಕ್ಸ್ ಇರ್ತವೆ. ಸಮಯವನ್ನ ನೋಡೋದಾದ್ರೆ 2 hours ಟೈಮ್ ಇರುತ್ತೆ. ಏನೆಲ್ಲ ಅಭ್ಯಾಸ ಮಾಡ್ಬೇಕು ಎನ್ನುವಂಥದ್ದಾದ್ರೆ ಇದು ಪ್ರಚಲಿತ ಘಟನೆಗಳಿದೆ, ಕರೆಂಟ್ ಅಫೇರ್ಸ್ ಇದೆ, GK ಇದೆ, ಸಾಮಾನ್ಯ ಜ್ಞಾನ ಇದೆ. ಇದಂತೂ ಮೇನ್ ಟಾಪಿಕ್ ಇದೆ. ಜೊತೆಗೆ ಸಾಮಾನ್ಯ ವಿಜ್ಞಾನ ವಿಷಯಗಳಾಗಿರ್ತಕ್ಕಂಥ ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಮೆಂಟಲ್ ಅಬಿಲಿಟಿ ಅಂತ ಕರಿತೀವಿ. ಸರಿನಾ? ಮೆಂಟಲ್ ಅಬಿಲಿಟಿನೂ ಕೂಡ ಇದೆ. SSLC ಮಟ್ಟದ ಮೆಂಟಲ್ ಅಬಿಲಿಟಿಯನ್ನ ಕೇಳ್ತಾರೆ. ಇನ್ನು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆ, ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಇದೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಎಲ್ಲವನ್ನು ಕೂಡ ಆಲ್ ಡಿಪಾರ್ಟ್ಮೆಂಟ್ ಕಡೆಯಿಂದನು ಆಲ್ ಕ್ರೈಟೇರಿಯಾ ಕಡೆಯಿಂದನು ಕೂಡ ನಮ್ಮ ಪೇಪರ್ 1 ಇರಲಿದೆ. ಸರಿನಾ? P1 ಅಂತ ಬರೀತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಇದರಲ್ಲಿ GK ಇದೆ, ಮೆಂಟಲ್ ಅಬಿಲಿಟಿ ಇದೆ, ಕರೆಂಟ್ ಅಫೇರ್ಸ್ ಕೂಡ ಇದೆ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿರುವಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಬರುವಂತದ್ದು. ಜೊತೆಗೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, IT ವಿಷಯಗಳನ್ನು ಕೂಡ ಇರ್ಲಿದ್ದಾವೆ, ಸಂಪೂರ್ಣವಾಗಿರ್ಲಿದೆ. ಹಾಗೂ ನಮ್ಮ ಪೇಪರ್ 2 ಏನಿದೆ ಸಿಲೆಬಸ್ ಅನ್ನ KE ದವರು ಕೊಟ್ಟಿರ್ತಾರೆ. ಆ ಪ್ರಕಾರ ಪ್ರತಿಯೊಂದು
ವಿಷಯಕ್ಕೆ ಅದರದೇ ಆಗಿರ್ತಕ್ಕಂಥ ಸಿಲೆಬಸ್ ಇರುತ್ತೆ. ಆದ್ರೆ ಈ ಪೇಪರ್ ಏನಿದೆ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ. ಪೇಪರ್ 1 ಎಲ್ಲರಿಗೂ ಸೇಮ್ ಇರ್ತದೆ. ಇದು ಕ್ರೈಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಒಂದಿಷ್ಟು ಸರ್ಕಾರಿ ಸೌಲಭ್ಯಗಳು ಇಲ್ಲಿ ಸಿಗೋದಿಲ್ಲ. ಇದು ಆಕ್ಚುಲಿ ಏನಿದೆ ಅರೆ ಸರ್ಕಾರಿ ಅಂತ ಕರಿತೀವಿ. ಅರೆ ಸರ್ಕಾರಿ ಮೀನ್ಸ್ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ. ಏನಿದು ಸೆಮಿ ಗೌರ್ಮೆಂಟ್, ಪ್ಯೂರ್ಲಿ ಗೌರ್ಮೆಂಟ್ ಅಲ್ಲ ಕ್ರೈಸ್. ಇದು ಒಂದು ಸಂಸ್ಥೆ ಆಗಿರೋದ್ರಿಂದ ಇದಕ್ಕೆ ಏನೆಲ್ಲ ಸಿಗಂಗಿಲ್ಲ ಅಂದ್ರೆ ನಮಗೆ ಒಂದು KGID ಇರೋದಿಲ್ಲ, ಹಾಗೂ ಒಂದು PF ನು ಕೂಡ ಇರೋದಿಲ್ಲ. PS ಸೌಲಭ್ಯನು ಕೂಡ ನಮಗೆ ಸಿಗೋದಿಲ್ಲ, ಹಾಗೂ KGID ಸೌಲಭ್ಯನು ಕೂಡ ನಮಗೆ ಇಲ್ಲಿ ಸಿಗೋದಿಲ್ಲ. ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ ಹಾಕೋಬೇಕಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಗ್ರಾಮೀಣ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇತ್ತಂದ್ರೆ, ಹಾಗೂ HK ದವರು ಯಾರಿದ್ರೆ KK ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ 371 J ಏನಿದೆ ಅದನ್ನ ರೆಡಿ ಇಟ್ಕೊಳ್ಬೇಕಾಗಿರುವಂತದ್ದು, ಹಾಗೂ ನಿಮ್ಮ SSLC PUC ಹಾಗೂ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ಜೊತೆಗೆ ಫೋಟೋ ಇದೆ, ನಿಮ್ಮ ಸೈನ್ ಇದೆ, ಅದೆಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇನ್ನು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಎನ್ನುವಂಥದ್ದು, ಸೊ CET ಆನ್ಲೈನ್ ಕರ್ನಾಟಕ government.in ಆರ್ KEL ಹೋದ್ರೂ ಸಹಿತ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಸಹಾಯವಾಣಿನೂ ಕೂಡ ಇದೆ, ಆನ್ಲೈನ್ ಮಾತ್ರ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಎಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನ್ಸಿದ್ರೆ ಹಾಗೂ ಸಿಲೆಬಸ್ ಏನೇನಿದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಜಕಾರ್ಡ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.